ಜೈ ಭೀಮ್ ಬಂಧುಗಳೇ, ಇವತ್ತು ನಾವು ಲೋಕೋಪಯೋಗಿ ಇಲಾಖೆಯ ಸಂಬಂಧಪಟ್ಟಂಗೆ ಇವತ್ತು ಹೋರಾಟ ನಂಬ್ಕೊಂಡಿದ್ದೀವಿ. ಲೋಕೋಪಯೋಗಿ ಇಲಾಖೆಯಲ್ಲಿ ಭಾಳ ಅವ್ಯವಹಾರಗಳಾಗ್ತಾ ಇದ್ದಾವೆ. ಒಂದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಭಾಳ ಅವ್ಯವಹಾರಗಳಾಗ್ತದೆ. ಇದರ ವಿಚಾರದಲ್ಲಿ ಸಂಬಂಧಪಟ್ಟಂಥ ಹಿರಿಯ ನಮ್ಮ ಸಮಾಜ ಪ್ರಮುಖರು ಮತ್ತು ಆಮೇಲೆ ಹಿರಿಯ ರಾಜಕಾರಣಿಗಳಾದಂಥ ಸತೀಶ್ ಜಾರಕಿಹೊಳಿಯವರು ಇದ್ರ ಬಗ್ಗೆ ಕಿಂಚಿಂತೂ ಅವರು ನಾವು ಕೊಡೋಂಥ ಮನೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ವಿಮಾನ ನಿಲ್ದಾಣಕ್ಕೆ ಹೋಗುವ ರಸ್ತೆಗಳಿಗೆ ಬಂಡಿಗೋಡನಹಳ್ಳಿ ಗ್ರಾಮ ಪಂಚಾಯತಿಯಿಂದ 9 ಟೆನ್ಗಳು ಹಾಕ್ಕೊಂಡು ಮಜಾ ಮಾಡ್ತವ್ರೆ TDRಗಳೆಲ್ಲ ತೊಗೊಂಡೋಗಿ. ಆಮೇಲೆ ಕಾನೂನು ಬಾಹಿರವಾಗಿ ಕೇಬಲ್ಗಳು ಹಾಕ್ಕೊಂಡು ಆಮೇಲೆ ಗ್ಯಾಸ್ಗಳು ಇದೆಲ್ಲ ಲೈನ್ಗಳೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಇದಕ್ಕೆಲ್ಲ ಸರ್ಕಾರದಿಂದ ಅನುಮತಿ ಇದೆಯಾ ಇಲ್ಲೋ ಅನ್ನೋದನ್ನ ಮಾಹಿತಿಗಳು ಕೊಟ್ಟರು ಸಹ ಅವೇಳನಕಾರಿ ಹೇಳಿಕೆಗಳನ್ನು ಕೊಟ್ಕೊಂಡು ಸುಮ್ಮನೆ ಆದರೂ ಇದು ಮಾಡ್ತಾ ಇರ್ತಾರೆ ಕೆಲ ಪಬ್ಲಿಕ್ಕು. ಈ ವಿಚಾರದಲ್ಲಿ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಬಂಡಿಗೋಡನಹಳ್ಳಿ ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟು ಅನ್ಯಾಯ ಆಗಿರುವ ಬಗ್ಗೆ ಪರಿಶೀಲನೆ ಮಾಡಿ ಅವ್ರ ವಿರುದ್ಧವಾಗಿ ಒಂದು FIRಗಳನ್ನು ಹಾಕಿಸಿ ನ್ಯಾಯ ಕೊಡಬೇಕಂತೇಳಿ ನಾನು ಈ ಮೂಲಕ ಹೋರಾಟದ ಮೂಲಕ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. 9 ಸಾರಿ ಹೋರಾಟ ಮಾಡಿದ್ದೀನಿ. 9 ಸಾರಿ ಹೋರಾಟ ಮಾಡಿ 9 ಮನೆಗಳು ಇದು 10ನೇ ಮನವಿ ಕೊಡ್ತಾ ಇದ್ದೀನಿ. ನಾನು ಆ ಮನವಿಗಳು ಕೊಡೋದನ್ನು ನನ್ನ ಡಾಕ್ಯುಮೆಂಟ್ಸ್ ಇದೆ. ಡಾಕ್ಯುಮೆಂಟ್ ಸಮೇತ ನಾನು ತಾವು ಕೇಳಿದಾಗ ನಾನು ಕೊಡೋಕೆ ನಾನು ರೆಡಿ ಇರ್ತೀನಿ. ಮನವಿ ಪತ್ರ ಸಲ್ಲಿಸಿದ್ದೀರ ಅಂತ ಹೇಳ್ತಾ ಇದ್ರಲ್ಲ, ಅಧಿಕಾರಿಗಳ ಕಡೆಯಿಂದ ಉತ್ತರ ಏನಿತ್ತು ಸರ್? ಏನು ಕೊಡ್ತಾರೆ, ಇದುವರೆಗೆ ನೋ ರಿಪ್ಲೈ. ಏನು ಬಂದಿಲ್ಲ. ಕೊಡೋದು ಇಸ್ಕೊಂಡು ಅಕ್ಲಾಜ್ಮೆಂಟ್ ಹಾಕಿ ಕಳಿಸ್ತಾರೆ, ಮನೆ ಕಳಿಸ್ತಾ ಇರ್ತಾರೆ. ಏನೇ ಯಾವುದೇ ರೀತಿಯಲ್ಲಿ ನಮಗೆ ಮಾಹಿತಿನೇ ಕೊಡ್ತಾ ಇಲ್ಲ. ಸುಮ್ಮನೆ ಹೋರಾಟಗಳು ಬೆಲೆ ಇಲ್ದಿರ ಮಾಡ್ತಾವ್ರೆ. ನಮಗೆ ಮುಂದನೇ ಹೋರಾಟ ಭಾಳ ಭಯಂಕರವಾಗಿರ್ತದೆ. ಭಾಳ ತುಂಬ ಇದರಲ್ಲಿ ಮಾಡ್ತೀವಿ. ಬರೋ ತಿಂಗಳು 18ನೇ ತಾರೀಕು ಈ ಒಂದು ನಮ್ಮ ಸರ್ಕಾರ ಪರವಾಗಿ ಯಾರು ಅನ್ಯಾಯ ಮಾಡಿದರೂ ಅವ್ರ ಮೇಲೆ ಖಂಡಿಸ್ಬೇಕು. ಸರ್ಕಾರ ವಿರುದ್ಧವಾಗಿ ಯಾರ್ಯಾರು ನಡ್ಕೊಂಡಿದ್ರು ಅವ್ರನ್ನ ಜೈಲಿಗೆ ಹಾಕ್ಸ್ಬೇಕು. ಇಲ್ಲಾಂದರೆ ಸರ್ಕಾರದಲ್ಲಿ ಯಾರ್ಯಾರಿದ್ದಾರೋ ಆ ಒಂದು ರಾಜಕಾರಣಿಗಳು ರಾಜೀನಾಮೆ ಕೊಡಬೇಕು, ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿಸ್ಬೇಕು. ಈ ವಿಚಾರದ ನಾವು ಹೋರಾಟ ಮಾಡ್ತೀವಿ. ನಿಮ್ಮ ಈ ಒಂದು ಹೋರಾಟದಿಂದ ಸರ್ಕಾರ ಮತ್ತು ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ ಅಂತ ಅನ್ಕೊಂಡಿದ್ದಾರೆ? ಎಚ್ಚೆತ್ಕೊಂಡ್ರೆ ಒಳ್ಳೆಯದು. ಎಚ್ಚೆತ್ಕೊಂಡಿಲ್ಲ ಅಂದರೆ ಮುಂದೆ ಎಚ್ಚೆತ್ಕೊಂಡಾಕು ನಾವು ಎಚ್ಚರಿಕೆ ಕೊಡ್ತೀವಿ ಅವ್ರಿಗೆ. ನೋಡ್ತೀವಿ ನಾವು 30 ವರ್ಷದ ಹೋರಾಟದಲ್ಲಿ ಜೈ ಭೀಮ್ ಅಖಿಲ ಭಾರತ ತಿಳಿಸಿ ಏನಂತ 18ನೇ ತಾರೀಕು ತೋರಿಸ್ತೀವಿ ನಾವು. ಜೈ ಭೀಮ್. BR ಮುನಿರಾಜು, ರಾಷ್ಟ್ರೀಯ ಅಧ್ಯಕ್ಷರು, ಅಖಿಲ ಭಾರತ ದಲಿತ